ಮಹನೀಯರೇ ನಮಸ್ಕಾರ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಮಖಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ವ್ಯಾಪ್ತಿಗೆ ಬರುವ ನೂತನ ತಾಲೂಕಾದ ರಬಕವಿ ಬನಹಟ್ಟಿ ತಾಲೂಕಿನ ಯಲ್ಲಟ್ಟಿ ಗ್ರಾಮದಲ್ಲಿ 2011ರಲ್ಲಿ RMSA ಯೋಜನೆಯಡಿಯಲ್ಲಿ ಪ್ರಾರಂಭವಾದ ಸರ್ಕಾರಿ ಪ್ರೌಢಶಾಲೆಯು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡದಲ್ಲಿಯೇ ಮೊನ್ನೆಯೊಡೆಯುತ್ತಿದ್ದು, ಇಲಾಖೆ ಹಿರಿಯ ಅಧಿಕಾರಿಗಳ ನಿರ್ದೇಶನ, SDMC ಹಾಗೂ ಗ್ರಾಮ ಪಂಚಾಯತ್ ಮತ್ತು ಗ್ರಾಮಸ್ಥರ ಸಹಾಯ ಸಹಕಾರ, ಉದಾರ ಮನದ ದಾನಿಗಳ ನೆರವು ಹಾಗೂ ಎಲ್ಲ ಗುರುಬಳಗದ ಪರಿಶ್ರಮದಿಂದಾಗಿ ನಮ್ಮ ಶಾಲೆ ಪ್ರಗತಿಯತ್ತ ಸಾಗುತ್ತಾ ವಿದ್ಯಾರ್ಥಿಗಳಲ್ಲಿ ಗುಣಾತ್ಮಕ ಕಲಿಕೆಯನ್ನು ಒಡಮೂಡಿಸುತ್ತಿದೆ. ಈ ಹಂತದಲ್ಲಿ ಇನ್ನೊಂದು ನಮಗೆ ಅತೀ ಬಲವಾಗಿರುವ ಅಂಶವೆಂದರೆ ತಂತ್ರಜ್ಞಾನದ ಸಮರ್ಪಕ ಬಳಕೆ. ಇದನ್ನು ನಾವು ICTಯ ಯಶೋಗಾಥೆ ಅಂತಲೂ ಕೂಡ ಹೇಳ್ಬೋದು. ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳ ಪಾಠ ಬೋಧನೆಯಲ್ಲಿ ICT ಆಧಾರಿತವಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರೊಜೆಕ್ಟರ್ಗಳನ್ನು ಸಮರ್ಪಕವಾಗಿ ಬಳಸಲಾಗುತ್ತಿದೆ. ಎಲ್ಲ ಶಿಕ್ಷಕರು ತಂತ್ರಜ್ಞಾನದ ಜ್ಞಾನವುಳ್ಳವರಾಗಿದ್ದು, ತಮ್ಮ ವಿಷಯದಲ್ಲಿ ಅವಶ್ಯವಿರುವ ಸಂಪನ್ಮೂಲಗಳನ್ನು ಶಿಕ್ಷಣ ಇಲಾಖೆಯ ಜಾಲತಾಣ ಮತ್ತು ವಿವಿಧ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಗ್ರಹಿಸಿ ತಮ್ಮ ಪಾಠ ಬೋಧನೆಯಲ್ಲಿ ಅಳವಡಿಸಿಕೊಳ್ಳುತ್ತಿದ್ದಾರೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಡೆಸುವ ರಸಪ್ರಶ್ನೆ, ಮಾದರಿ ಪರೀಕ್ಷೆಗಳು, ಚರ್ಚಾಕೂಟಗಳಲ್ಲಿ ಲ್ಯಾಪ್ಟಾಪ್ ಮತ್ತು ಪ್ರೊಜೆಕ್ಟರ್ ಸಹಾಯದಿಂದ ವಿದ್ಯಾರ್ಥಿಗಳ ಕಲಿಕೆ ದೃಢವಾಗುವ ನಿಟ್ಟಿನಲ್ಲಿ ಶ್ರಮವಹಿಸುತ್ತಿದ್ದಾರೆ. ತಮಗೆಲ್ಲ ತಿಳಿದಿರುವಂತೆ ಮಾನ್ಯ ಪ್ರಧಾನಮಂತ್ರಿಗಳ ಪರೀಕ್ಷಾ ಪೇ ಚರ್ಚಾ ನೇರ ಪ್ರಸಾರ ಹಾಗೂ ಚಂದ್ರಯಾನ ಕುರಿತಾದ ದೃಶ್ಯಗಳ ವೀಕ್ಷಣೆ ಸಂದರ್ಭ ಮತ್ತು ಪರೀಕ್ಷಾ ತಯಾರಿಗಾಗಿ ನಮ್ಮ ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಮ್ಮಿಕೊಂಡಿರುವ ನೂತನ ಉಪಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಗೂಗಲ್ ಮೀಟ್ ಮೂಲಕ ಮುಟ್ಟಿಸಲು ICT ತುಂಬ ಸಹಾಯಕಾರಿಯಾಯಿತು. ಈ ಎಲ್ಲ ನವೀನ ತಂತ್ರಗಳ ಮೂಲಕ ವರ್ಷದಿಂದ ವರ್ಷಕ್ಕೆ ನಮ್ಮ ಶಾಲೆಯ ಗುಣಾತ್ಮಕ ಪ್ರಗತಿ ಹೆಚ್ಚುತ್ತಲೇ ಸಾಗಿದೆ. ಅದರೊಂದಿಗೆ ಶಾಲೆಯ ಆಡಳಿತಾತ್ಮಕ ಕಾರ್ಯಗಳಲ್ಲಿ ಬಹು ಮುಖ್ಯವಾಗಿರುವ HRMS, K2, SATS, UDIS+ ಇವುಗಳ ನಿರ್ವಹಣೆಯೊಂದಿಗೆ ಇಲಾಖೆಯ ಸಭೆಗಳು ಇತ್ತೀಚೆಗಂತೂ ಅಂತರ್ಜಾಲ ಆಧಾರಿತವಾಗಿ ನಡೆಯುತ್ತಿದ್ದು, ಈ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ICT ಆಧಾರಿತ ಉಪಕರಣಗಳು ತುಂಬ ಸಹಕಾರಿಯಾಗಿದೆ. ಇನ್ನೊಂದು ಉಲ್ಲೇಖಿಸಲೇಬೇಕಾದ ಅಂಶವೆಂದರೆ 4 ತಿಂಗಳ ಹಿಂದೆ ಮುಧೋಳ ತಾಲೂಕಿನ ಯಡಹಳ್ಳಿ ಗ್ರಾಮದಲ್ಲಿರುವ ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರ ಕನಸಿನ ಕೂಸಾದ ಸರ್ಕಾರಿ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ, ಪದವಿ ಮಹಾವಿದ್ಯಾಲಯಗಳಿಗೆ ವಿಶೇಷ ಭೇಟಿ ಹಮ್ಮಿಕೊಳ್ಳಲಾಗಿತ್ತು. ಆ ಸಂಸ್ಥೆಯಲ್ಲಿ ಅಳವಡಿಸಿದ ಉನ್ನತ ತಂತ್ರಜ್ಞಾನ ಆಧಾರಿತ ಡಿಜಿಟಲ್ ತರಗತಿ ವೀಕ್ಷಿಸಿದ ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಕನಸೊಡೆದ ವಿಷಯ, ನಮ್ಮ ಶಾಲೆಯಲ್ಲಿ ಏಕೆ ಈ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬಾರದೆಂಬ ಕುತೂಹಲ ಕೆರಳಿ ನಮ್ಮ ರಬಕವಿ ಬನಹಟ್ಟಿ ತಾಲೂಕಿನ ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳನ್ನು ಸಂಪರ್ಕಿಸಿದಾಗ ಮಾನ್ಯರು ಸ್ಪಂದಿಸಿ ನಮ್ಮ ಶಾಲೆಗೆ ಸರ್ಕಾರಿಯ ಒಂದು ಯೋಜನೆಯಲ್ಲಿ ಡಿಜಿಟಲ್ ತರಗತಿ ಮಂಜೂರಿಯಾಗುವಂತೆ ನೋಡಿಕೊಂಡರು. ಸದ್ಯ ಒಂದು ಡಿಜಿಟಲ್ ತರಗತಿ ಹೊಂದಿದ ಹೆಚ್ಚುಗಾರಿಕೆ ನಮ್ಮದು. ಈ ಯಶೋಗಾಥೆ ಹಂಚಿಕೊಳ್ಳಲು ಬಯಸುತ್ತಾ ಒಟ್ಟಾರೆಯಾಗಿ ICTಯಿಂದಾಗಿ ನಮ್ಮ ಶಾಲೆ ಏಳ್ಗೆ ಹೆಚ್ಚಿದೆ ಎಂದು ಹೇಳಲು ಸಂತಸವೆನಿಸುತ್ತದೆ. ಸರ್ವರಿಗೂ ಧನ್ಯವಾದಗಳು.